ಆತ್ಮೀಯ ವಿದ್ಯಾರ್ಥಿಗಳಿಗೆ ಸಂತ ಜೋಸೆಫ್ ಆಂಗ್ಲ ಮಾಧ್ಯಮ ಶಾಲೆಯ ಡಿಜಿಟಲ್ ಕ್ಲಾಸ್ಗಳಿಗೆ ಸ್ವಾಗತ. ಇವತ್ತು ನಾವು ದ್ವಿತೀಯ ಭಾಷೆ ಕನ್ನಡದ 7ನೇ ತರಗತಿಯ 8ನೇ ಪಾಠವಾದಂತಹ ಶ್ರಾವಣ ಬಂತು ಕಾಡಿಗೆ ಅನ್ನುವಂಥ ಒಂದು ಪದ್ಯವನ್ನು ಇವತ್ತು ನಾವು ಅಭ್ಯಸಿಸೋಣ. ಇದನ್ನು ಬರೆದವರು ದ.ರಾ. ಬೇಂದ್ರೆ. ಮೊದಲಿಗೆ ಕೃತಿಕಾರರ ಪರಿಚಯವನ್ನು ತಿಳಿದುಕೊಳ್ಳೋಣ. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರು 31/1/1896ರಲ್ಲಿ ಧಾರವಾಡದಲ್ಲಿ ಜನಿಸಿದರು. ಅಂಬಿಕಾತನಯ ದತ್ತ ಅವರ ಕಾವ್ಯನಾಮ. ಬೇಂದ್ರೆ ಅವರು ಧಾರವಾಡ, ಗದಗ, ಹುಬ್ಬಳ್ಳಿಗಳಲ್ಲಿ ಶಿಕ್ಷಕರಾಗಿ, ಆಕಾಶವಾಣಿ ಸಾಹಿತ್ಯ ಸಲಹೆಗಾರರಾಗಿ ಸೇವೆ ಸಲ್ಲಿಸಿದ್ದಾರೆ. ನೋಡ್ರಿ, ದ.ರಾ. ಬೇಂದ್ರೆ ಅಂದ್ರೆ ಅವರ ಹೆಸರು. ಅವರ ಪೂರ್ಣ ಹೆಸರು ಅಂತಂದ್ರೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಇವರು ಜನಿಸಿದ್ದು 31/1/1896ರಲ್ಲಿ. ಎಲ್ಲಿ? ಧಾರವಾಡ ಜಿಲ್ಲೆಯಲ್ಲಿ. ಇನ್ನು ಅಂಬಿಕಾತನಯ ದತ್ತ ಅನ್ನೋದು ಅವರ ಕಾವ್ಯನಾಮ. ಯಾವ ರೀತಿ ಎಲ್ಲ ಕವಿಗಳಿಗೂ ತಮ್ಮದೇ ಆದಂತಹ ಒಂದು ಕಾವ್ಯನಾಮವನ್ನು ಹೊಂದಿರ್ತಾರೆ. ಉದಾಹರಣೆಗೆ ಕುವೆಂಪು, ಅದು ಅವರ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪನವರ ಕಾವ್ಯನಾಮ ಕುವೆಂಪು. ಅದೇ ರೀತಿ ಸತ್ಯಾರ್ಥಿ. ಹಂಗೆ ಬಹಳಷ್ಟು ಕವಿ ಶಿಷ್ಯ, ಬಹಳಷ್ಟು ಕವಿಗಳೇನು ಮಾಡ್ತಾರೆ, ತಮ್ಮದೇ ಆದಂತಹ ಕಾವ್ಯನಾಮವನ್ನು ಹೊಂದಿರ್ತಾರೆ. ಅದೇ ರೀತಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಥವಾ ದ.ರಾ. ಬೇಂದ್ರೆ ಅವರ ಕಾವ್ಯನಾಮ ಅಂಬಿಕಾತನಯ ದತ್ತ. ಇನ್ನು ಇವರ ಸೇವೆ ಕೆಲಸ ಏನೇನು ಮಾಡ್ಯಾರಂದ್ರೆ, ಇವರು ಧಾರವಾಡ, ಗದಗ, ಹುಬ್ಬಳ್ಳಿಯಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಾರ. ಜೊತೆಗೆ ಧಾರವಾಡದಲ್ಲಿರುವಂಥ ಆಕಾಶವಾಣಿ ಕೇಂದ್ರದೊಳಗೆ ಸಾಹಿತ್ಯ ಸಲಹೆಗಾರರಾಗಿ ಕೂಡ ಏನು ಕೆಲಸ ಮಾಡಿದ್ದಾರೆ. ಇನ್ನು ಅವರು ಬರೆದಿರುವಂಥ ಕೃತಿಗಳನ್ನು ನೋಡೋದಾದರೆ ಗರಿ, ಗಂಗಾವತರಣ, ನಾದಲೀಲೆ, ಸಖಿಗೀತೆ, ಉಯ್ಯಾಲೆ, ಅರಳು ಮರಳು ಇತ್ಯಾದಿ ಕವನ ಸಂಕಲನಗಳನ್ನು, ದೆವ್ವದ ಮನೆ, ನಗೆ ಹೊಗೆ ಮೊದಲಾದ ನಾಟಕಗಳನ್ನು, ಸಾಹಿತ್ಯದ ವಿರಾಟ ಸ್ವರೂಪ, ಕಾವ್ಯೋದ್ಯೋಗ ಮೊದಲಾದ ವಿಮರ್ಶಾ ಕೃತಿಗಳನ್ನು ಬರೆದಿದ್ದಾರೆ. ಅಂದ್ರೆ ಸಾಹಿತ್ಯ ಕ್ಷೇತ್ರದಲ್ಲಿ ಬರುವಂಥ ಅದು ಕವನ ಆಗಿರ್ಬೋದು, ನಾಟಕ ಆಗಿರ್ಬೋದು, ಅಥವಾ ವಿಮರ್ಶಾ ಕೃತಿ ಆಗಿರ್ಬೋದು, ಎಲ್ಲದರಲ್ಲೂ ಏನು ಮಾಡಿದ್ದಾರೆ, ಎಲ್ಲ ಸಾಹಿತ್ಯವನ್ನು ಪ್ರಕಾರಗಳಲ್ಲೂ ಕೂಡ ತಮ್ಮ ಸಾಹಿತ್ಯವನ್ನು ರಚನೆ ಮಾಡಿದ್ದಾರೆ. ಇನ್ನು ಜಯ ಕರ್ನಾಟಕ ಜೀವನ ಪತ್ರಿಕೆಗಳ ಸಂಪಾದಕರಾಗಿದ್ದು ಮರಾಠಿ ಭಾಷೆಯಲ್ಲೂ ಸಾಹಿತ್ಯವನ್ನು ರಚಿಸಿದ್ದಾರೆ. ನೋಡಿ, ಜಯ ಕರ್ನಾಟಕ ಮತ್ತು ಜೀವನ ಅನ್ನುವಂಥ 2 ಪತ್ರಿಕೆಗಳನ್ನು ತಾವೇ ಸಂಪಾದಿಸುತ್ತಿದ್ದರು. ಇನ್ನು ಅದ್ರ ಜೊತೆಗೆ ಮರಾಠಿ ಭಾಷೆಯಲ್ಲಿಯೂ ಸಾಹಿತ್ಯವನ್ನು ರಚನೆ ಮಾಡಿದ್ದಾರೆ. ನೋಡಿ, ಕನ್ನಡ ಮತ್ತು ಮರಾಠಿ 2 ಭಾಷೆಗಳಲ್ಲಿ ಪಾಂಡಿತ್ಯವನ್ನು ಹೊಂದಿದರು. ಹೀಗಾಗಿ ಮರಾಠಿ ಭಾಷೆಯಲ್ಲಿಯೂ ಕೂಡ ಸಾಕಷ್ಟು ಆ ಒಂದು ಸಾಹಿತ್ಯವನ್ನು ರಚನೆ ಮಾಡಿದ್ದಾರೆ. ಇವರು ಮೈಸೂರು ವಿಶ್ವವಿದ್ಯಾನಿಲಯ, ಕರ್ನಾಟಕ ವಿಶ್ವವಿದ್ಯಾನಿಲಯ, ವಾರಾಣಸಿಯ ಕಾಶಿ ವಿದ್ಯಾಪೀಠಗಳಿಂದ ಗೌರವ ಡಾಕ್ಟರೇಟ್, ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಹುಮಾನ ಮತ್ತು ಫೆಲೋಶಿಪ್, ಪದ್ಮಶ್ರೀ ಪ್ರಶಸ್ತಿ ಹಾಗೂ 4 ತಂತಿ ಕವನ ಸಂಕಲನಕ್ಕಾಗಿ, ನೋಡ್ರಿ 4 ತಂತಿ ಕವನ ಏನೈತಲ್ಲ ಆ ಕವನ ಸಂಕಲನಕ್ಕಾಗಿ ಭಾರತೀಯ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಇವರು 26/10/1981ರಲ್ಲಿ ನಿಧನರಾದರು. ಪ್ರಸ್ತುತ ಶ್ರಾವಣ ಬಂತು ಕಾಡಿಗೆ ಅವರ ಹಾಡುಪಾಡು ಕವನ ಸಂಗ್ರಹದಿಂದ ಆಯ್ದುಕೊಳ್ಳಲಾಗಿದೆ. ಬೇಂದ್ರೆಯವರ ಪ್ರಸಿದ್ಧ ಗೀತೆಯಾದಂತಹ ಇದು ಶ್ರಾವಣ ಮೂಲತಃ ಬಹಳ ದೊಡ್ಡದಾದಂತಹ ಪದ್ಯ. ಆದರೆ ಇಲ್ಲಿ ಕೇವಲ ನಮಗೆ 4 ನುಡಿಗಳನ್ನು ಮಾತ್ರ ಏನು ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಬೇಂದ್ರೆಯವರ ಸಾಹಿತ್ಯ ಕ್ಷೇತ್ರದ ಕೊಡುಗೆ ನೋಡಿಕಿಸಿಂದ ಅನೇಕ ಸಂಘ ಸಂಸ್ಥೆಗಳು, ಸರ್ಕಾರದವರು ಅವರಿಗೆ ಅನೇಕ ರೀತಿಯ ಗೌರವ ಪ್ರಶಸ್ತಿಗಳನ್ನು ನೀಡಿವೆ. ಉದಾಹರಣೆಗೆ ಈಗಾಗಲೇ ಹೇಳಿದ್ದೀನಿ ನಿಮಗೆ, ಅನೇಕ ವಿಶ್ವವಿದ್ಯಾನಿಲಯಗಳು ಏನು ಮಾಡ್ಯಾವ, ಅವರಿಗೆ ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನು, ಪದವಿಯನ್ನು ಕೊಟ್ಟವ. ಜೊತೆಗೆ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಟ್ಟದ. ಅದರ ಜೊತೆಗೆ 4 ತಂತಿ ಕವನ ಸಂಕಲನಕ್ಕಾಗಿ ಸಾಹಿತ್ಯ ಕ್ಷೇತ್ರದ ಅತ್ಯುನ್ನತ ಪ್ರಶಸ್ತಿಯಾದಂತಹ ಜ್ಞಾನಪೀಠ ಪ್ರಶಸ್ತಿಯನ್ನು ಕೂಡ ಅವರು ಪಡ್ಕೊಂಡಿದ್ದಾರೆ. ಇದು ಅವರ ಕೃತಿ ಪರಿಚಯ. ಹಾಗಾದರೆ ಇವರು ದ.ರಾ. ಬೇಂದ್ರೆಯವರು. ಇನ್ನು ನಾವು ಸಂಕ್ಷಿಪ್ತವಾಗಿ ನೋಡೋದಾದ್ರೆ, ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ,
ಊರು ಧಾರವಾಡ ಜಿಲ್ಲೆಯಲ್ಲಿ ಜನಿಸಿದರು. ಜನನ 31/1/1896. ಸೇವೆ ಬೇಂದ್ರೆಯವರು ಧಾರವಾಡ, ಗದಗ, ಹುಬ್ಬಳ್ಳಿಯಲ್ಲಿ ಶಿಕ್ಷಕರಾಗಿ, ಆಕಾಶವಾಣಿ ಸಾಹಿತ್ಯ ಸಲಹೆಗಾರರಾಗಿ ಸೇವೆ ಸಲ್ಲಿಸಿದ್ದಾರೆ. ಇನ್ನು ಕೃತಿಗಳು ಗರಿ, ಗಂಗಾವತರಣ, ನಾದಲೀಲೆ, ಸಖಿಗೀತೆ, ಉಯ್ಯಾಲೆ, ಅರಳು ಮರಳು ಇತ್ಯಾದಿ ಕವನ ಸಂಕಲನಗಳು. ಇನ್ನು ಪ್ರಶಸ್ತಿಗಳು ನಾನು ಈಗಾಗಲೇ ಹೇಳಿದ್ದೇನೆ. ಇವು ಇಲ್ಲಿ ಮುದ್ರಣೆ ಆಗಿಲ್ಲ, ಟೈಪ್ ಆಗಿಲ್ಲ. ಆದ್ರೆ ನಿಮಗೆ ಬರೆಯೊಳಗೆ PDF ಒಳಗೆ ನಾನು ಏನು ಮಾಡಿರ್ತೇನೆ, ಅವನ್ನ ಇನ್ನೊಮ್ಮೆ ಟೈಪ್ ಮಾಡ್ಕೊಂಡು ಕೊಟ್ಟಿರ್ತೀನಿ ನೋಡಿರಿ. ಹಾಗಾದರೆ ಮೊದಲಿಗೆ ಪಾಠ ಪ್ರವೇಶವನ್ನು ನೋಡೋಣ. ಪಾಠ ಪ್ರವೇಶ: ಮನುಷ್ಯ ಪ್ರಕೃತಿಯ ಕೂಸು, ಆದರೆ ಆಧುನಿಕ ಧಾವಂತದ ಬದುಕಿನ ಅವಸರದಲ್ಲಿ ಪ್ರಕೃತಿಯ ಸಹಜ ವಿದ್ಯಮಾನಗಳಿಂದ ದೂರ ಸರಿಯುತ್ತಾ ಯಾಂತ್ರಿಕ ಬದುಕಿನತ್ತ ವಾಲಿಕೊಂಡಿದ್ದಾನೆ. ನೋಡ್ರಿ, ಮನುಷ್ಯ ಏನಿದಾನಲ್ಲ, ಅವನು ಪ್ರಕೃತಿಯ ಕೂಸು. ಈ ಪ್ರಕೃತಿಯೊಳಗೆ ಎಲ್ಲ ಪಕ್ಷಿ ಪ್ರಾಣಿಗಳಂತೆ ಮನುಷ್ಯನೂ ಕೂಡ, ಮಾನವನೂ ಕೂಡ ಒಂದು ಪ್ರಾಣಿ. ಪ್ರಕೃತಿಯಲ್ಲಿ ಸಹಜ ವಿದ್ಯಮಾನಗಳೇನದಾವಲ್ಲ, ಅದು ಮಳೆ ಇರ್ಬೋದು, ಗುಡುಗು, ಚಳಿ, ಎಲ್ಲವನ್ನು ಪ್ರಕೃತಿಯಲ್ಲಿ ನಾವು ಮೊದಲಿಂದಲೇ ನೋಡ್ಕೋತ ಬಂದಿದ್ದೀವಿ. ಆದರೆ ನಾವೇನಾಗಿದ್ದೀವಿ, ಮೊದಲು ಅಂದರೆ ಆದಿಮಾನವ ಕಾಲದೊಳಗೆ ಪ್ರಕೃತಿಯನ್ನು ನೆಚ್ಚಿ ನಾವೇನು ಮಾಡ್ತಿದ್ವಿ, ಜೀವನವನ್ನು ನಡೆಸ್ತಿದ್ವಿ. ಆದರೆ ಇವತ್ತೇನಾಗಿದೆ, ಆ ಎಲ್ಲ ಪ್ರಾಣಿ ಪಕ್ಷಿಗಳಲ್ಲಿ ಮಾನವ ಏನು ಮಾಡಿದ್ದಾನೆ, ಒಂದು ವಿಶೇಷವಾದಂತಹ ಒಂದು ಬುದ್ಧಿಶಕ್ತಿ ಮತ್ತು ಮಾತನಾಡುವ ಕಲೆಯನ್ನು ಹೊಂದಿದ್ದಕ್ಕೆ ಅವನೇನು ಮಾಡಿದ್ದಾನೆ, ಬೆಳವಣಿಗೆ ಹೊಂದ್ಕೋತ ಇವತ್ತಿನ ಈ ಒಂದು ಆಧುನಿಕ ಜಗತ್ತಿಗೆ ನಾವು ಬಂದು ನಿಂತೀವಿ. ಈ ಆಧುನಿಕ ಜಗತ್ತಿನೊಳಗೆ ಏನಾಗಿದೆ, ನಾವು ಪ್ರಕೃತಿ ಕಡೆಗೆ ಅಥವಾ ಪ್ರಕೃತಿಯಲ್ಲಿ ಆಗುವ ಬದಲಾವಣೆ ಕಡೆಗೆ ನಮ್ಮ ಗಮನವನ್ನು ಕೊಡದೆ ಕೇವಲ ನಾವು ಏನು ಮಾಡ್ತಾ ಇದ್ದೀವಿ, ಈ ಒಂದು ಯಾಂತ್ರಿಕ ಬದುಕಿನಂತ ವಾಲಿಕೊಂಡಿವಿ. ಯಾಂತ್ರಿಕ ಅಂದ್ರೆ ಮಷೀನ್, ಯಂತ್ರ. ಈಗ ಯಂತ್ರಗಳು ಹೆಂಗೆ ಕೆಲಸ ಮಾಡ್ತಾವೆ ನೋಡಿ. ಉದಾಹರಣೆಗೆ ಹೇಳಬೇಕಾದ್ರೆ, ಈ ಮಿಕ್ಸರ್ ಯಾವುದೇ ವಸ್ತುಗಳನ್ನು, ಆಹಾರ ಪದಾರ್ಥಗಳನ್ನು ಅದರೊಳಗೆ ಹಾಕಿದಾಗ ಏನು ಮಾಡ್ತಿದ್ದು, ಸಣ್ಣಗೆ ನುಣುಪಗೆ ಮಾಡಿಕಿಸಿಂದ ಕೊಡ್ತದೆ. ಬೇಕಾದಂಥದ್ದು ಇರಲಿ, ಅದು ಕೇವಲ ಏನು ಮಾಡೋದು, ಬಟನ್ ಹಾಕಿ ಮಿಕ್ಸರ್ ಚಾಲೂ ಮಾಡಿದ್ರೆ ಸಾಕು, ಅದರಲ್ಲಿರುವಂಥ ಪದಾರ್ಥಗಳನ್ನು ಏನು ಮಾಡ್ತದೆ, ಅದು ಸಣ್ಣ ಮಾಡುವಂಥ ಕೆಲಸ. ಫ್ಯಾನ್ ಬಟನ್ ಹೊಡೆದ ತಕ್ಷಣ ತಿರುಗುವುದು, ಸಣ್ಣ ಅಥವಾ ಜೋರು. ಹೌದಾ? ಹಾಗೆ ಮನುಷ್ಯನೂ ಕೂಡ ಏನಾಗ್ಯಾನ, ಯಂತ್ರದ ಥರ ಆಗಿಬಿಟ್ಟಾನಂತ. ಮುಂಜಾನೆ ಎದ್ದು ಕೂಡಲೇ ಈ ಕೆಲಸ ಮಾಡೋದು, ಇಷ್ಟು ಗಂಟೆಗೆ ನಾಷ್ಟ ಮಾಡೋದು, ಇಷ್ಟು ಗಂಟೆಗೆ ಈ ಕೆಲಸ, ಹಿಂಗೆ ಪ್ರತಿಯೊಂದನ್ನು ನಾವೇನಾಗಿದ್ದೀವಿ, ದಿನಾಲೂ ಅದೇ ಟೈಮ್ ಪ್ರಕಾರ ಅದೇ ಕೆಲಸಗಳನ್ನು ಮಾಡೋದಂತ. ಈಗ ಹೆಂಗೆ ಯಂತ್ರಗಳು ಮಾಡ್ತಾವಲ್ಲ ಆ ರೀತಿ. ಹಾಗಾಗಿ ನಾವು ಪ್ರಕೃತಿಯಲ್ಲಿ ಆಗುವಂಥ ಸಹಜ ವಿದ್ಯಮಾನಗಳನ್ನು ನಾವು ಅದನ್ನು ನೋಡಬೇಕು, ಅದನ್ನು ಆನಂದಿಸಬೇಕು ಅನ್ನುವಂಥ ಒಂದು ಆ ಹುಮ್ಮಸ್ಸವನ್ನು ಮರೆತು ಬಿಟ್ಟೆವಂತ. ಹಾಗಾಗಿ ವಿವಿಧ ಋತುಮಾನಗಳಲ್ಲಿ ಪ್ರಕೃತಿ ಪಡೆಯುವ ಸೌಂದರ್ಯ, ರೌದ್ರತೆ, ಅದು ನೀಡುವ ಆನಂದ, ತರುವ ಸಂಭ್ರಮವನ್ನು ಅನೇಕ ಕವಿಗಳು ವರ್ಣಿಸಿದ್ದಾರೆ. ಇನ್ನು ಕವಿಗಳು ಏನು ಮಾಡ್ಯಾರ, ಪ್ರಕೃತಿಯಲ್ಲಿ ಆಗುವಂಥ ಬದಲಾವಣೆಯನ್ನು ಕುರಿತು ಸಾಕಷ್ಟು ಕವಿಗಳು ಸಾಕಷ್ಟು ರೀತಿಯಿಂದ ಏನು ಮಾಡಿದ್ದಾರೆ, ಅವುಗಳನ್ನು ಕುರಿತು ವರ್ಣನೆ ಮಾಡಿ ಪದ್ಯಗಳನ್ನು ರಚನೆ ಮಾಡಿದ್ದಾರೆ. ಅದರಲ್ಲೂ ದ ರಾ ಬೇಂದ್ರೆಯವರಿಗೆ ಶ್ರಾವಣ ಬಂದರೆ ಸಾಕು ಬಹಳಷ್ಟು ಆನಂದ. ಹಾಗಾಗಿ ಈ ಶ್ರಾವಣದ ಬಗ್ಗೆ ಬಹಳಷ್ಟು ಏನು ಮಾಡಿದ್ದಾರೆ, ಅವರು ಪದ್ಯಗಳನ್ನು ಮತ್ತು ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಇನ್ನು ಮಳೆಗಾಲದೊಂದಿಗೆ ಆಗಮಿಸುವ ಶ್ರಾವಣ ಮಾಸದಲ್ಲಿ ಭೂಮಿ, ಆಕಾಶ, ಮನಸ್ಸುಗಳ ಮೇಲೆ ಪ್ರಕೃತಿ ಮಾಡುವ ಮಾಂತ್ರಿಕ ಪರಿಣಾಮವನ್ನು ಬೇಂದ್ರೆಯವರು ಈ ಪದ್ಯದಲ್ಲಿ ಸೊಗಸಾಗಿ ವರ್ಣಿಸಿದ್ದಾರೆ. ಇನ್ನು ಪ್ರಸ್ತುತ ಪದ್ಯದೊಳಗೆ ಏನು ಮಾಡಿದ್ದಾರೆ, ಶ್ರಾವಣ ಮಾಸ ಬಂದರೆ ಸಾಕು ಏನಾಗ್ತದೆ, ಆ ಒಂದು ಮಳೆಗಾಲದ ಪ್ರಾರಂಭವಾದ ಅವಧಿ ಅದು ಬಂತಂದ್ರೆ ಆ ಶ್ರಾವಣ ಮಾಸದಾಗ ಈ ಭೂಮಿ ಇರ್ಬೋದು, ಆಕಾಶ ಇರ್ಬೋದು, ಮನೆ ಇರ್ಬೋದು, ಮನಸ್ಸುಗಳ ಮೇಲೂ ಕೂಡ ಆ ಒಂದು ಶ್ರಾವಣ ಮಾಸದ ಪರಿಸರದ ಪರಿಣಾಮ ನಮ್ಮ ಮೇಲೆ ಆಗ್ತದೆ. ಆ ಒಂದು ಪರಿಣಾಮವನ್ನು ಕುರಿತು ಏನು ಮಾಡಿದ್ದಾರೆ, ದ ರಾ ಬೇಂದ್ರೆಯವರು ಈ ಒಂದು ಪದ್ಯದಲ್ಲಿ ವರ್ಣಿಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಹಾಗಾದರೆ ಮೊದಲಿಗೆ ನಾವು ಆ ಒಂದು ಪದ್ಯವನ್ನು ನಾವು ಏನು ಮಾಡೋಣ, ಆಲಿಸೋಣ, ಕೇಳೋಣ. ಆಮೇಲೆ ಈ ಒಂದು ಪದ್ಯವನ್ನು ನಾವು ಮುಂದುವರಿಸೋಣ. ಕಡಲಿಗೆ
ರಾವಣ ರೂಪ ತಾಳಿ ಶ್ರಾವಣ ಬಂತು ಕಟ್ಟಕ್ಕ ರಾಜ್ಯ ಪಟ್ಟಕ್ಕ ಪಾರ ಮಟಕ್ಕ ಬಂತು ಶ್ರಾವಣ ಬಂತು ಶ್ರಾವಣ ಏರ್ಯಾವ ಮುಗಿಲು ರವಿ ಕಾಣೆ ಹಾಡೆ ಹಗಲು ಈ ಶ್ರಾವಣ ಅನ್ನುವಂಥದ್ದು ಏನದಲ್ಲ, ಇದು ಒಂದು ಮಾಸ ಅಂದ್ರೆ ತಿಂಗಳು. ಈ ಚಂದ್ರಮಾನ ಮಾಸಗಳ ಪ್ರಕಾರ ಈ 5ನೇ ತಿಂಗಳಲ್ಲಿಗೆ ಬರುವಂಥದ್ದೇ ಶ್ರಾವಣ ಮಾಸ. ಈಗ ಹೆಂಗೆ ನಾವು ಇಂಗ್ಲೀಷ್ ಕ್ಯಾಲೆಂಡರ್ ಪ್ರಕಾರ ಜನವರಿ ಫೆಬ್ರವರಿ ಅಂತದವಲ್ಲ, ಅದೇ ರೀತಿ ಚಂದ್ರಮಾನ ಮಾಸದ ಪ್ರಕಾರ 5ನೇ ತಿಂಗಳು ನೋಡ್ರಿ ಯಾವೆಲ್ಲ ಅದಾವ: ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ, ಆಶ್ವಜ, ಕಾರ್ತಿಕ, ಮಾರ್ಗಶಿರ, ಪುಷ್ಯ, ಮಾಘ, ಫಾಲ್ಗುಣ. ಇವೇನದವಲ್ಲ ಇಷ್ಟು ಚಂದ್ರಮಾನ ಮಾಸದ ತಿಂಗಳುಗಳ ಹೆಸರು. ಇನ್ನು ಆ ತಿಂಗಳಲ್ಲಿ 5ನೇ ತಿಂಗಳದೇ ಶ್ರಾವಣ ಮಾಸ. ಈ ಶ್ರಾವಣ ಮಾಸ ಅಂತಂದ್ರೆ ಈ ಬೇಸಿಗೆಯನ್ನು ಕಳೆದು ನಾವು ಮಳೆಗಾಲದ ಪ್ರಾರಂಭದ ಅವಧಿಗೆ ಶ್ರಾವಣ ಮಾಸದೊಳಗೆ ಏನಾಗ್ತದೆ ಶುರು ಆಯ್ತಂದ್ರೆ ಮಳೆಗಾಲ ಶುರುವಾಗುವಂಥ ಒಂದು ಅವಧಿ. ಹಾಗಾಗಿ ಇಲ್ಲಿ ನಾವು ಪದ್ಯದೊಳಗೆ ಶ್ರಾವಣ ಅಂತಂದ್ರೆ ಅದನ್ನು ತಿಂಗಳಂತ ತಿಳ್ಕೊಬಾರ್ದು, ಅದರ ಬದಲಿಗೆ ಏನಂತ ತಿಳ್ಕೊಬೇಕು, ಎಲ್ಲೆಲ್ಲಿ ಈ ಶ್ರಾವಣ ಬಂತು ಅಂತಂದ ಶಬ್ದ ಬಂದದಲ್ಲ ಅಲ್ಲಿ ಈ ಒಂದು ಶ್ರಾವಣ ಮಾಸದೊಳಗೆ ಆಗುವಂಥ ಪರಿಸರದಲ್ಲಿ ಆಗುವಂಥ ಬದಲಾವಣೆ ಅಂತ ತಿಳ್ಕೊಬೇಕು. ಅದು ಮಳೆ ಆಗಿರ್ಬೋದು, ಜೋರಾಗಿ ಬೀಸುವ ಗಾಳಿ ಆಗಿರ್ಬೋದು, ಮೋಡ ಕವಿದ ವಾತಾವರಣ ಆಗಿರ್ಬೋದು, ಅಥವಾ ರಭಸಭರಿತ ಮಳೆನೇ ಆಗಿರ್ಬೋದು, ಅಥವಾ ಗುಡುಗು ಸಿಡಿಲು, ಇವೆಲ್ಲ ಏನದ ಆ ಶ್ರಾವಣ ಮಾಸದೊಳಗೆ ಪರಿಸರದಲ್ಲಿ ಅಥವಾ ಶ್ರಾವಣ ಮಾಸದೊಳಗೆ ಕಾಣುವಂಥ ಒಂದು ಚಿತ್ರಣ. ಹಾಗಾಗಿ ಎಲ್ಲೆಲ್ಲಿ ಶ್ರಾವಣ ಅಂತ ಬರ್ತದಲ್ಲ ಅದು ಆ ಶ್ರಾವಣದಲ್ಲಿ ಬರುವಂಥ ಮಳೆ ಅಥವಾ ಶ್ರಾವಣದಲ್ಲಿ ಇರುವಂಥ ಒಂದು ಪರಿಸರದ ವಾತಾವರಣ ಯಾವ ರೀತಿ ಇರ್ತದೆ ಅಂತ ನಾವು ಅದನ್ನು ತಿಳ್ಕೊಬೇಕು ಹೊರತು ಇಲ್ಲಿ ಶ್ರಾವಣ ಅನ್ನೋದು ತಿಂಗಳಂತ ತಿಳ್ಕೊಬಾರ್ದು. ಇಲ್ಲೇನದ ಈ ಶ್ರಾವಣ ಅನ್ನೋದು ಏನದಲ್ಲ ಅದರ ಅರ್ಥ ಈ ಪದ್ಯದೊಳಗೆ ಏನದ ಆ ಒಂದು ಶ್ರಾವಣ ಮಾಸದಲ್ಲಿ ಪರಿಸರದಲ್ಲಿ ಆಗುವಂಥ ಬದಲಾವಣೆ ಅಥವಾ ಪ್ರಕೃತಿಯಲ್ಲಿ ಆಗುವಂಥ ಬದಲಾವಣೆ ಅಥವಾ ಒಂದು ಮಳೆ ಸಹಿತ ಗುಡುಗು ಮಿಂಚು ಬರುವಂಥ ಒಂದು ವಾತಾವರಣ ಅಂತ ನಾವು ತಿಳ್ಕೊಬೇಕು. ಬನ್ರಿ ಹಾಗಾದರೆ ನಾವು ಒಂದೊಂದು ಲೈನನ್ನು ಈಗ ಮೊದಲು ಪದ್ಯವನ್ನು ಓದೋಣ, ಆಮೇಲೆ ಅದನ್ನು ಅರ್ಥವನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಶ್ರಾವಣ ಬಂತು ಕಾಡಿಗೆ, ಬಂತು ನಾಡಿಗೆ, ಬಂತು ಬೀಡಿಗೆ, ಶ್ರಾವಣ ಬಂತು ಕಡಲಿಗೆ, ಬಂತು ಶ್ರಾವಣ ಕುಣಿದಾಂಗ ರಾವಣ, ಕುಣಿದಾವ ಗಾಳಿ ಭೈರವನ ರೂಪ ತಾಳಿ. ಶ್ರಾವಣ ಬಂತು ಘಟ್ಟಕ್ಕ ರಾಜ್ಯ ಪಟ್ಟಕ್ಕ, ಬಾನ ಮಟ್ಟಕ್ಕ ಏರ್ಯಾವ ಮುಗಿಲು ರವಿ ಕಾನೆ ಹಾಡ ಹಗಲು. ಶ್ರಾವಣ ಬಂತು ಹೊಳೆಗಳಿಗೆ ಅದೇ ಶುಭಗಳಿಗೆ, ಹೊಳೆಗೆ ಮತ್ತು ಮಳೆಗೆ ಆಗ್ಯಾದ ಲಗ್ನ ಅದರಾಗ ಭೂಮಿ ಮಗ್ನ. ಶ್ರಾವಣ ಬಂತು ಊರಿಗೆ ಕೇರಿ ಕೇರಿಗೆ ಹೊಡೆದ ಜೂರಿಗೆ, ಜೋಕಾಲಿ ಏರಿ ಅಡರ್ಯಾವ ಮರಕ ಹಾರಿ. ಶ್ರಾವಣ ಬಂತು ಮನಿ ಮನಿಗೆ ಕೂಡಿ ದನಿ ದನಿಗೆ, ಮನದ ನನಿ ಕೊನೆಗೆ ಶ್ರಾವಣ ಬಂತು ಒಡೆದಾವ ಹಾಡು ರಸ ಉಕ್ಕತಾವ ನೋಡು. ಶ್ರಾವಣ ಬಂತು
ಅಂತಂದು ಏನು ಮಾಡಿದ್ದಾರೆ ಕವಿ ಈ ಶ್ರಾವಣದ ಬಗ್ಗೆ ವಿವರಿಸಿದ್ದಾರೆ. ಹಾಗಾದರೆ ಮೊದಲಿಗೆ ನೋಡ್ರಿ, ಶ್ರಾವಣ ಬಂತು ಕಾಡಿಗೆ, ಬಂತು ನಾಡಿಗೆ, ಬಂತು ಬೀಡಿಗೆ, ಬಂತು ಶ್ರಾವಣ. ಅಂದ್ರೆ ಈ ಶ್ರಾವಣ ಅನ್ನುವಂಥದ್ದು ಮಳೆ ಬಂತಂದ್ರೆ ಅದು ಕಾಡಾಗಿರಬಹುದು. ಕಾಡು ಅಂದರೆ ಇದು ಅರಣ್ಯ. ಅದು ನಾಡು ಅಂದ್ರೆ ನಾವು ಇರುವಂಥ ಒಂದು ಪ್ರದೇಶ. ಇನ್ನು ಬೀಡು ಅಂದ್ರೆ ಜನವಸತಿ ಆಗಿರುವಂಥ ಪ್ರದೇಶ, ಅಂದ್ರೆ ಜನರು ಓಡಾಡುವಂಥ ಸ್ಥಳ. ಅಂದ್ರೆ ಈ ಶ್ರಾವಣ ಮಾಸದ ಮಳೆ ಬಂತಂದ್ರೆ ಅದು ಎಲ್ಲ ಕಡೆ ಒಂದೇ ರೀತಿಯಾದಂತಹ ವಾತಾವರಣವನ್ನು ಹೊಂದಿರ್ತದೆ. ಎಲ್ಲ ಕಡೆ ಮೋಡ ಕವಿದಿರ್ತದೆ. ಎಲ್ಲ ಕಡೆ ಮಳೆಯನ್ನು ಕೆಲವು ಕಡೆ ಜಿಟಿಯಾಗಿ ಮಳೆ ಇದ್ದರೆ, ಕೆಲವು ಕಡೆ ರಭಸವಾಗಿರ್ತದೆ, ಇನ್ನು ಕೆಲವು ಕಡೆ ಮೋಡ ಕವಿದ ವಾತಾವರಣ ಇರ್ತದೆ. ಹಾಗಾಗಿ ಈ ಶ್ರಾವಣ ಬಂತಂದ್ರೆ ಹೆಂಗೆ ಕಾಣ್ತದೆ ಎಲ್ಲ ಕಡೆ ಅಂದರೆ, ಶ್ರಾವಣ ಬಂತು ಕಾಡಿಗೆ, ಬಂತು ನಾಡಿಗೆ, ಬಂತು ಬೀಡಿಗೆ, ಶ್ರಾವಣ ಬಂತು. ನೋಡ್ರಿ, ಕಡಲಿಗೆ ಬಂತು ಶ್ರಾವಣ. ಈಗ ಈ ಒಂದು ಶ್ರಾವಣ ಕಡಲಿಗೆ ಅಂದ್ರೆ ಸಮುದ್ರಕ್ಕೆ ಬಂದಾಗ, ಸಮುದ್ರದ ಅಲೆಗಳು ಮೊದಲೇ ಏನಾಗಿರ್ತಾವ, ದೈತ್ಯಾಕಾರವಾಗಿರ್ತಾವ. ಇನ್ನು ಆ ದೈತ್ಯಾಕಾರವಾದಂತಹ ಸಮುದ್ರದಕ್ಕೆ ಈ ಶ್ರಾವಣ ಮಾಸದ ಗಾಳಿ ಅಥವಾ ಮಳೆ ಸೇರಿದಾಗ ಅವು ಇನ್ನಷ್ಟು ದೈತ್ಯಾಕಾರವಾಗಿ ಕಾಣ್ತಾವ. ಕಡಲಿಗೆ ಬಂತು ಶ್ರಾವಣ ಕುಣಿದಾಂಗ ರಾವಣ. ಈ ರಾವಣ, ದೈತ್ಯಾಕಾರವಾದಂತಹ ರಾವಣನೇ ಆ ಸಮುದ್ರದ ಮೇಲೆ ನೃತ್ಯ ಮಾಡಾಕತ್ತಾನ. ಅದಕ್ಕೆ ಅಲೆಗಳು ಇನ್ನಷ್ಟು ಎತ್ತರಕ್ಕೆ ಹೋಗಾಕತ್ತಾವ ಅಂತ ಅನ್ನಿಸ್ತಾವಂತ. ಕುಣಿದಾವ ಗಾಳಿ ಭೈರವನ ರೂಪ ತಾಳಿ. ಭೈರವ ಅಂದ್ರೆ ಶಿವ. ಭೈರವ ಯಾವಾಗ ನೃತ್ಯವನ್ನು ಮಾಡ್ತಾನ, ಆ ಒಂದು ಕೋಪದಲ್ಲಿದ್ದಾಗ. ಈ ಗಾಳಿಗಳು ಗಾಳಿ ಎಷ್ಟು ರಭಸವಾಗಿ ಬೀಸ್ತದಂದ್ರೆ ಆ ಒಂದು ಗಾಳಿಗೆ ಎಲ್ಲವನ್ನು ಕಿತ್ಕೊಂಡು ಹೋಗ್ತದಂತ. ಅಂದ್ರೆ ಈ ಶ್ರಾವಣ ಮಾಸದೊಳಗೆ ಬರುವಂಥ ಮಳೆ ಇರ್ಬೋದು, ಗಾಳಿ ಇರ್ಬೋದು, ಏನಾಗ್ತದೆ, ಒಂದು ಹೊಸ ಪರಿಸರ, ಒಂದು ಹೊಸವಾದಂಥ ವಾತಾವರಣವನ್ನು ಸೃಷ್ಟಿ ಮಾಡ್ತಾವಂತೆ. ಅದಕ್ಕೆ ಕವಿ ಏನು ಬರ್ದಾರೆ ಇಲ್ಲಿ, ಕಡಲಿಗೆ ಬಂತು ಶ್ರಾವಣ ಕುಣಿದಾಂಗ ರಾವಣ. ಇನ್ನು ಗಾಳಿ ಯಾವ ರೀತಿ, ಕುಣಿದಾವ ಗಾಳಿ ಭೈರವನ ರೂಪ ತಾಳಿ. ಶ್ರಾವಣ ಬಂತು ಘಟ್ಟಕ್ಕೆ. ಘಟ್ಟ ಅಂತಂದ್ರೆ ಎತ್ತರವಾದಂಥ ಪ್ರದೇಶ, ಗುಡ್ಡುಗಾಡು ಪ್ರದೇಶ, ಗಿರಿ ಬೆಟ್ಟಗಳು. ರಾಜಪಟ್ಟಕ್ಕೆ. ರಾಜ ಅಂದ್ರೆ ರಾಜ ಕೂಡುವಂಥ ಸ್ಥಳ. ಪಟ್ಟ ಅಂದ್ರೆ ಅವ್ನು ಕೂಡುವಂಥ ಒಂದು ಕುರ್ಚಿ. ರಾಜ ಎಲ್ಲಿ ಕೂಡ್ತಾನಪ್ಪ ತನ್ನ ಆ ಒಂದು ರಾಜ ಕೂಡುವಂಥ ಆಸನ, ಅದು ಎಲ್ಲಿರ್ತದೆ, ಅರಮನೆಯೊಳಗೆ. ಆ ಶ್ರಾವಣ ಮಾಸದ ಮಳೆ ಬಂತಂದ್ರೆ ಅದು ಘಟ್ಟ ಆಗಿರ್ಬೋದು, ರಾಜಪಟ್ಟ, ರಾಜ ಕೂಡುವಂಥ ಸ್ಥಳ. ಎಲ್ಲಿ, ಅರಮನೆಯೊಳಗೆ ಏನು ಮಾಡ್ತಾನವ, ತನ್ನ ಸಿಂಹಾಸನದ ಮೇಲೆ ಕೂಡ್ತಾನೆ. ಆ ಸಿಂಹಾಸನನೇ ಇರಲಿ ಅಥವಾ ಈ ಬೆಟ್ಟನೇ ಇರಲಿ, ಅದೆಲ್ಲ ಕಡೆ ಏನಾಗ್ತದೆ ನಮಗೆ ಈ ಒಂದು ಶ್ರಾವಣ ಮಾಸದ ಮಳೆ ಎಲ್ಲ ಕಡೆ ಆವರಿಸ್ತದೆ ಅನ್ನೋದು ಅರ್ಥದೊಳಗೆ ಹೇಳ್ಯಾರ. ಶ್ರಾವಣ ಬಂತು ಘಟ್ಟಕ್ಕೆ, ರಾಜ್ಯಪಟ್ಟಕ್ಕೆ, ಭಾನ ಮಟ್ಟಕ್ಕೆ, ಏರ್ಯಾವ ಮುಗಿಲು. ಈ ಮುಗಿಲು ಎಷ್ಟು ಎತ್ತರಕ್ಕೆ ಏರಿರ್ತಾವಂದ್ರೆ, ರವಿ ಕಾಣೆ ಹಾಡ ಹಗಲು. ರವಿ ಅಂದ್ರೆ ಸೂರ್ಯ. ನಮಗೆ ಇವತ್ತು ಮಧ್ಯಾಹ್ನ ಹೊತ್ತಿನೊಳಗೆ ಏನಾಗ್ಬಿಡ್ತದೆ, ಸೂರ್ಯ ನಮಗೆ ಕಾಣದೇ ಇರುವಂಗೆ ಆಗ್ತದಂತ. ಅಷ್ಟೊಂದು ಏನಾಗಿರ್ತದೆ, ಮೋಡ ಕವಿದ ವಾತಾವರಣ ಇರ್ತದಂತ. ಅದಕ್ಕೆ ಕವಿ ಏನು ಮಾಡಿದ್ದಾರೆ ಇಲ್ಲಿ, ಆ ಶ್ರಾವಣ ಮಾಸದ ಮಳೆ ಬಂತಂದ್ರೆ ಅದು ಬೆಟ್ಟ ಆಗಿರ್ಬೋದು ಅಥವಾ ಅರಮನೆ ಆಗಿರ್ಬೋದು, ಎಲ್ಲ ಕಡೆ ಒಂದೇ ರೀತಿಯಾದ ಏನಾಗಿರ್ತದೆ, ವಾತಾವರಣ ಹೊಂದಿರ್ತದೆ. ಇನ್ನು ಆ ಮೋಡಗಳು ಏನಾಗಿರ್ತಾವೆ, ಎಷ್ಟೊಂದು ಮೋಡಗಳು ಕವಿದಿರ್ತಾವೆ ಅಂದ್ರೆ, ರವಿ ಅಂದ್ರೆ ಸೂರ್ಯ ನಮಗೆ ನೋಡಕ್ಕೆ ಸಿಗಂಗಿಲ್ಲಂತ. ಅಷ್ಟೊಂದು ಏನಾಗಿಬಿಟ್ಟಿರ್ತದೆ, ಆ ಒಂದು ಮೋಡಗಳು ಆವರಿಸ್ಕೊಂಡಿರ್ತಾವೆ. ಇನ್ನು ಶ್ರಾವಣ ಬಂತು ಹೊಳೆಗಳಿಗೆ, ಅದೇ ಶುಭಗಳಿಗೆ. ಹೊಳೆಗೆ ಮತ್ತು ಮಳೆಗೆ ಆಗೇದ ಲಗ್ನ, ಅದರಾಗ ಭೂಮಿ ಮಗ್ನ. ಈ ಶ್ರಾವಣ ಹೊಳೆ ಮತ್ತು ಮಳೆ ಅಥವಾ ಈ ಶ್ರಾವಣ ಹೊಳೆಗಳಿಗೆ ಬಂದಾಗ ನೋಡ್ರಿ, ಹೊಳೆ ಏನಾಗಿರ್ತಾವೆ, ಹೊಳೆಗಳು ಈ ಒಂದು ಬೇಸಿಗೆ ಕಾಲದಲ್ಲಿ ಒಣಗಿ ಬಿಟ್ಟಿರ್ತಾವೆ ನೀರು ಇರಲಾರ್ದಕ್ಕೆ. ಆದ್ರೆ ಅವೇ ಹೊಳೆಗಳು ಏನಾಗ್ತಾವೆ, ಮಳೆಗಾಲ ಬಂತಂದ್ರೆ ತುಂಬಿ ಹರಿಯೋಕ್ಕೆ ಶುರು ಮಾಡಿಬಿಡ್ತಾವೆ. ಆ ಶುಭಗಳಿಗೆ ಯಾಕೆ ಶುಭಗಳಿಗೆಪ್ಪ ಅಂತಂದ್ರೆ, ಆ ಭೂಮಿ ಮೇಲೆ ಇರುವಂಥ ಪ್ರತಿಯೊಂದು ಜೀವಿಗೂ ಏನು ಬೇಕು, ನೀರು ಬೇಕೇ ಬೇಕು. ಆ ಭೂಮಿ ಮೇಲೆ ಸಾಕಷ್ಟು ನೀರಿದೆ, ಆದ್ರೆ ಶುದ್ಧವಾದ ನೀರು ನಮಗೆ ಮಳೆಯಿಂದ ಸಿಗ್ತತಿ. ಆ ಮಳೆಯಿಂದ ಏನಾಗ್ತದೆ, ನದಿಗಳು, ಕೆರೆಗಳು, ಹೊಂಡ, ಹೊಳೆ ಎಲ್ಲ ತುಂಬ್ಕೋತಾವಂತ. ಆ ನದಿಗಳಿಂದ ಏನಾಗ್ತದೆ, ಎಲ್ಲ ಸಕಲ ಜೀವರಾಶಿಗಳಿಗೂ ನೀರು ಬೇಕೇ ಬೇಕು. ಹಾಗಾಗಿ ಆ ನೀರನ್ನು ಒದಗಿಸುವುದೇ ಮಳೆ. ಆ ಮಳೆಗಳು ಬಂದಾಗ
ಹೊಳೆಗಳಿಗೆ ನೀರು ತುಂಬ್ಕೋತದ. ಆ ನೀರು ನಮ್ಗೆ ಕುಡಿಲಿಕ್ಕೂ ಉಪಯೋಗ ಆಗ್ತದೆ, ಪ್ರಾಣಿಗಳಿಗೂ ಪಕ್ಷಿಗಳಿಗೂ, ಜೊತೆಗೆ ರೈತನಿಗೂ ಏನಾಗ್ತದೆ, ತನ್ನ ಬೆಳೆಗಳನ್ನು ಬೆಳೆಯಲಿಕ್ಕೆ ಸಹಾಯ ಆಗ್ತದೆ. ಹಾಗಾಗಿ ಇದು ಶುಭಗಳಿಗೆ ಅಂದರೆ ಒಳ್ಳೆಯ ಸಮಯ. ಹೊಳೆಗೆ ಮತ್ತು ಮಳೆಗೆ ಆಗ್ಯದ ಲಗ್ನ, ಅದನ್ನು ಏನು ಮಾಡಿದ್ದಾನೆ, ಈ ಹೊಳೆ ಮತ್ತು ಮಳೆ ಸೇರುವ ಸಂಭ್ರಮವನ್ನು ಮದುವೆಗೆ ಹೋಲಿಸಿದ್ದಾರೆ ಕವಿ. ನೋಡ್ರಿ, ಮದುವೆ ಒಳಗೆ ಎಲ್ಲರೂ ಸಂಭ್ರಮದಿಂದ ಇರ್ತಾರೆ, ಎಲ್ಲರೂ ಸಂತೋಷದೊಳಗೆ. ಯಾರು ತಾವು ಏನು ಮಾಡ್ತಿರ್ತಾರೆ ಅನ್ನೋದೇ ಗೊತ್ತಾಗಿರಂಗಿಲ್ಲ, ಅಷ್ಟೊಂದು ಮಗ್ನರಾಗಿ ಬಿಟ್ಟಿರ್ತಾರಂತ, ತಮ್ಮನ್ನು ತಾವು ಮರೆತು ಬಿಟ್ಟಿರ್ತಾರೆ. ಹಂಗೆ ಭೂಮಿ ತಾಯಿ ಕೂಡ ತನ್ನನ್ನು ತಾನು ಮರೆತಿದ್ದಾಳಂತೆ ಅದರೊಳಗೆ ಈ ಮತ್ತು ಹೊಳೆ ಮತ್ತು ಮಳೆಯ ಸೇರುವುದನ್ನು. ಅದೇ ಸಂಭ್ರಮವನ್ನು ಏನು ಮಾಡಿದ್ದಾರೆ ಇಲ್ಲಿ ಕವಿ ಆ ಲಗ್ನದಲ್ಲಿ ಇರುವಂಥ ಸಂಭ್ರಮಕ್ಕೆ ಹೋಲಿಸಿದ್ದಾರೆ. ಹಾಗಾಗಿ ಶ್ರಾವಣ ಬಂತು ಹೊಳೆಗಳಿಗೆ, ಅದೇ ಶುಭಗಳಿಗೆ, ಹೊಳೆಗೆ ಮತ್ತು ಮಳೆಗೆ ಆಗ್ಯದ ಲಗ್ನ, ಅದರಾಗ ಭೂಮಿ ಮಗ್ನ. ಶ್ರಾವಣ ಬಂತು ಊರಿಗೆ ಕೇರಿಗೆ, ಎಷ್ಟೋ ತನಕ ಏನಾಗಿತ್ತು, ಕಾಡಿಗೆ, ಬೀಡಿಗೆ, ನಾಡಿಗೆ, ಕಡಲಿಗೆ ಎಲ್ಲ ಕಡೆ ಬಂದಿತ್ತು ಶ್ರಾವಣ. ಈಗ ಏನಾಯಿತು, ಊರಿಗೆ ಬಂತಪ್ಪ, ನಾವು ಇರುವಂಥ ಊರಿಗೆ ಬಂತು. ಕೇರಿ ಅಂದರೆ ಗಲ್ಲಿ, ನಾವು ಓಣಿ ಅಂತ ಕರಿತೀವಲ್ಲ ಅದು. ಶ್ರಾವಣ ಬಂತು ಊರಿಗೆ ಕೇರಿಗೆ, ಹೊಡೆದ ಜೂರಿ ಅಂದರೆ ಜೋಕಾಲಿ, ಜೂರಿಗೆ ಏರ್ಯಾವ ಮುಗಿಲು, ಹೊಡೆದ ಜೂರಿಗೆ ಜೋಕಾಲಿ ಏರಿ ಅಡರ್ಯಾವ ಮರಕ ಹಾರಿ. ಅಂದ್ರೆ ನೋಡ್ರಿ, ಈ ಶ್ರಾವಣ ಮಾಸದ ಈ ಒಂದು ಮಳೆ ಸಂಭ್ರಮ ಬಂತಂದ್ರೆ ಅದು ನಮ್ಮ ಊರಾಗಿರ್ಬೋದು ಅಥವಾ ಕೇರಿನೇ ಆಗಿರ್ಬೋದು, ಎಷ್ಟೊಂದು ಆನಂದ ಕೊಡ್ತಾವಂದ್ರೆ, ಈ ಒಂದು ಜೋಕಾಲಿ ಒಳಗೆ ಕುಂತು ನಾವು ತೂಕೊಂಡಾಗ ನಮಗೆ ಎಷ್ಟು ಸಂತೋಷ ಆನಂದ ಸಿಗ್ತದಲ್ಲ, ಅದೇ ಸಂತೋಷ ಆನಂದ ನಮಗೆ ಈ ಒಂದು ಶ್ರಾವಣ ಮಾಸದೊಳಗೆ ಬರುವಂತಹ ಮಳೆ ಅಥವಾ ಶ್ರಾವಣ ಮಾಸ ಕೊಡ್ತದಂತ. ಅಡರ್ಯಾವ ಮರಕ ಹಾರಿ, ಆ ಜೋಕಾಲಿಯನ್ನು ನಾವು ಎಷ್ಟು ಜೋರಾಗಿ ತೂಕ್ಕತ್ತೇವೆ ಅಂದ್ರೆ ಇನ್ನೇನು ಗಿಡಕ್ಕೆ ಹೋಗಿ ಅಂಟ್ಕೋತಾವಂತ. ಈ ಶ್ರಾವಣ ಮಾಸದೊಳಗೆ ಬರುವಂಥ ಇನ್ನೊಂದು ಹಬ್ಬ ಅಂದ್ರೆ ನಾಗರ ಪಂಚಮಿ. ಆ ನಾಗರ ಪಂಚಮಿ ಒಳಗೆ ಸಾಮಾನ್ಯವಾಗಿ ಏನು ಮಾಡ್ತೇವೆ, ಜೋಕಾಲಿಯನ್ನು ಕಟ್ಟು ತೂಕ್ಕೊಳ್ಳೋದು ಸಾಮಾನ್ಯವಾದಂಥ ದೃಶ್ಯ ಎಲ್ಲ ಹಳ್ಳಿಗಳಲ್ಲಿ ನಾವು ನೋಡೋಕೆ ಸಿಗ್ತದೆ ನಮ್ಗೆ. ಅಂದ್ರೆ ಕಾರಣ ಅಂದ್ರೆ ಬೇಸಿಗೆಯಿಂದ ಏನಾಗಿರ್ತೀವಿ ನಾವು, ಮಳೆಗಾಲಕ್ಕೆ ಪ್ರವೇಶಿಸ್ತಿರ್ತೀವಿ. ಆ ಒಂದು ಗಾಳಿ ಬಹಳಷ್ಟು ಮಧುರವಾಗಿರುತ್ತೆ. ಅದನ್ನು ಇನ್ನಷ್ಟು ಸವಿಬೇಕಂತ ಏನು ಮಾಡಿರ್ತೀವಿ ನಾವು, ಆ ಜೋಕಾಲಿಯನ್ನು ಕಟ್ಟಿಕಿಸಿಂದ ತೂಕೋತಿರ್ತೀವಿ. ಹಾಗಾಗಿ ಅದನ್ನು ಕೂಡ ಏನು ಮಾಡಿದ್ದಾರೆ ಕವಿ ಇಲ್ಲಿ ಹೇಳಿದ್ದಾರೆ, ಏನಂತ, ಶ್ರಾವಣ ಬಂತು ಊರಿಗೆ ಕೇರಿಗೆ, ಹೊಡೆದ ಜೂರಿಗೆ ಜೋಕಾಲಿ ಏರಿ ಅಡರ್ಯಾವ ಮರಕ ಹಾರಿ. ಎಷ್ಟೊಂದು ಜೋರಂಗೆ ನಾವು ಜೋಕಾಲಿಯನ್ನು ತೂಕೋತಿರ್ತೇವೆ ಅಂದರೆ ಇನ್ನೇನು ಹೋಗಿ ಆ ಗಿಡಕ್ಕೆ ಅಂಟ್ಕೋತದೇನಪ್ಪ ಒಂದು ಜೋಕಾಲಿ ಅನ್ನುವಷ್ಟು ಒಂದು ಸಂಭ್ರಮವನ್ನು ಇಲ್ಲಿ ತಿಳಿಸಾರ. ಇನ್ನು ಶ್ರಾವಣ ಬಂತು ಮನಿಗೆ ಕೂಡಿ ದನಿಗೆ, ಮನದ ನನಿ ಕೊನೆಗೆ ಒಡೆದಾವ ಹಾಡು ರಸ ಉಕ್ಕತಾವ ನೋಡು ಶ್ರಾವಣ ಬಂತು. ಇನ್ನು ಶ್ರಾವಣ ಏನಾಯಿತು, ಊರಿಗೆ ಬಂತು, ಕೇರಿಗೆ ಬಂತು, ಈಗ ನಮ್ಮ ಮನೆಗೂ ಕೂಡ ಏನಾಗ್ಯದ, ಶ್ರಾವಣ ಕೂಡ ಬಂದದ. ಇನ್ನು ಆ ಶ್ರಾವಣ ನಮ್ಮ ಮನೆಗೆ ಬಂದಾಗ ನಮ್ಮ ಮನದ ನನಿ ಕೊನೆಗೆ, ನಮ್ಮ ಮನಸ್ಸಿನ ನನಿ ಕೊನೆ ಅಂದರೆ, ನನಿ ಕೊನೆ ಅನ್ನೋದೇನದಲ್ಲ ಅದು ಮೊಗ್ಗಿನ ತುದಿ ಅಂತ. ಈ ಒಂದು ಮಲ್ಲಿಗೆ ಹೂವಿನ ಮೊಗ್ಗು ಏನಿರ್ತಲ್ಲ, ಅದು ಸೂಜಿ ಥರನೇ ಚೂಪಾಗಿರ್ತದೆ. ಆ ಶ್ರಾವಣ ಮಾಸದ ಮಳೆಯ ಅನುಭವವನ್ನು ಆ ಮೊಗ್ಗಿನ ತುದಿ ಕೂಡ ಏನಾಗ್ತದೆ, ಅನುಭವಿಸ್ತದಂತ. ಹಂಗೆ ನಮ್ಮ ಮನಸ್ಸಿನ ಆ ಒಂದು ಕೊನೆಯ ತುದಿ ಕೂಡ ಏನು ಮಾಡ್ತದೆ, ಅಥವಾ ನಮ್ಮ ಮನಸ್ಸು ಕೂಡ ಈ ಶ್ರಾವಣ ಮಾಸದ ಮಳೆಯ ಅನುಭವವನ್ನು ಪಡಿತದಂತ. ಒಡೆದಾವ ಹಾಡು ರಸ ಉಕ್ಕತಾವ ನೋಡು. ಇನ್ನು ಆ ಒಂದು ಸಂತೋಷ ನಮ್ಮ ಮನಸ್ಸು ಹೆಂಗೆ ತಿಳಿಸ್ತದಂದ್ರೆ, ತನ್ನಿಂದ ತಾನೇ ಹಾಡಿಸಿಂದ ಆ ಒಂದು ಸಂತೋಷವನ್ನು ಹೊರ ಹಾಕ್ತಾವಂತ. ತನ್ನಿಂದ ತಾನೇ ಏನು ಹೋಗ್ತಾವ, ಹಾಡುಗಳು ಉದ್ಭವಿಸೋಕ್ಕೆ ಶುರು ಆಗ್ತಾವಂತ. ಹಾಗಾಗಿ ಈ ಶ್ರಾವಣ ಬಂತು ಅನ್ನುವಂಥ ಪದ್ಯವನ್ನು ಕವಿ ಬಹಳಷ್ಟು ಸೊಗಸಾಗಿ ವರ್ಣಿಸಿದ್ದಾರೆ. ಧನ್ಯವಾದ.